ಸ್ಕಂದಗಿರಿ ಸನ್ರೈಸ್ ಟ್ರೆಕ್ಕಿಗೆ ನೀವೆಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇದ್ರಾ? ಹಾಗಿದ್ರೆ ನನ್ನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಒಂದು ಹಬ್ಬದ ಊಟ ಅಂತಾನೆ ಹೇಳ್ತೀನಿ. ತುಂಬಾ ದಿನಗಳ ನಂತರ ನಾನಿವತ್ತು ಮತ್ತೆ ಟ್ರೆಕ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಅಂಡ್ ಈ ಬಾರಿ ನಾನ್ ಚೂಸ್ ಮಾಡಿರೋದು ಸ್ಕಂದಗಿರಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಸನ್ರೈಸ್ ಅದ್ಭುತವಾಗಿ ಸಿಗುತ್ತೆ ಅಂತ. ಆದ್ರೆ ನನಗೆ ಗೊತ್ತಿಲ್ಲ ನನಗೆ ಸನ್ರೈಸ್ ನಿಜವಾಗ್ಲೂ ಸಿಗುತ್ತೋ ಇಲ್ವೋ ಅಂತ. ಅದನ್ನ ತಿಳ್ಕೊಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡ್ಲೇಬೇಕು. ಅದ್ರ ಜೊತೆನೆ ಸ್ಕಂದಗಿರಿ ಬೆಟ್ಟದ ಟೆರೇನ್ ಯಾವ ರೀತಿ ಇದೆ, ಇದು ಬಿಗಿನರ್ಸ್ ಗಳು ಹತ್ತಬಹುದಾದಂತಹ ಬೆಟ್ಟನ ಅಥವಾ ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾ, ಇಂಪಾರ್ಟೆಂಟ್ ಆಗಿ ಈ ಬೆಟ್ಟನ ಎಷ್ಟು ಗಂಟೆಗೆ ಹತ್ತಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಈ ವ್ಲಾಗ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅಫಿಷಿಯಲಿ ಸ್ಕಂದಗಿರಿ ಸನ್ರೈಸ್ ಟ್ರೆಕ್ಕಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಅದ್ಭುತವಾಗಿದ್ದೀನಿ, ಅತ್ಯದ್ಭುತವಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಆ್ಯಂಡ್ ನಮ್ಮನ್ನ ಅಕಂಪನಿ ಮಾಡ್ತಿದ್ದಾರೆ ನಮ್ಮ ಡಾಕ್ಟ್ರು ಅಮೃತ ಅಂತ. ಹಾಯ್ ಹೇಳ್ಬಿಡಿ ಸ್ನೇಹಿತರೆ. ಹಾಯ್, ಹೇಗಿದ್ದೀರಾ? ಆರಾಮ? ಎಕ್ಸೈಟೆಡಾ? ಫಸ್ಟ್ ಟೈಮ್ ಟ್ರೆಕ್ಕಿಂಗಾ? ಇಲ್ಲ, ಸೆಕೆಂಡ್. ಎಸ್ಪೆಷಲಿ ಕುಮಾರ ಪರ್ವತಗೆ ಇವರು ನಮ್ಮ ಜೊತೆ ಜಾಯ್ನ್ ಆಗಿದ್ರು, ಅದು ನಾವು ವ್ಲಾಗ್ ಮಾಡಿದ್ದ ನೋಡಿ. ಕುಮಾರ ಪರ್ವತನೇ ಫಸ್ಟ್ ಡೆಬ್ಯೂ ಮಾಡಿದ್ದಾರೆ ಅಂತ ಅಂದರೆ ಥಿಂಕ್ ಮಾಡಿ ಯಾವ ಲೆವೆಲ್ಗೆ ಪ್ರೋ ಟ್ರೆಕ್ಕರ್ ಇವರು ಅಂತ. ಸೊ ಬನ್ನಿ, ಇನ್ನೇ ಯಾರ್ಯಾರು ಹೊಸದಾಗಿ ಪರಿಚಯ ಆಗ್ತಾರೆ ಎಲ್ಲರನ್ನ ಪರಿಚಯ ಮಾಡ್ಕೊಂಡು ಒಂದು ಮಸ್ತ್ ಮಜಾ ವ್ಲಾಗ್ ಆಗುತ್ತೆ ಸ್ನೇಹಿತರೆ. ಫುಲ್ ಎಂಟು ತನಕ ಈ ಒಂದು ವ್ಲಾಗ್ ನೋಡಿ. ಯೂಶುವಲಿ ಟ್ರೆಕ್ಗಳನ್ನ ನಾನೇ ಆರ್ಗನೈಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಇಲ್ಲಿ ಲೇಟ್ ನೈಟ್ ಟ್ರಾವೆಲ್ ಮಾಡ್ಬೇಕಾಗಿದ್ರಿಂದ ನಾನು ಟ್ರಿಪ್ ಆರ್ಗನೈಸರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಈ ಸತಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇಷ್ಟು ಟ್ರಾಫಿಕ್ ಇದೆ, ಟೈಮ್ ಎಷ್ಟು ಅಂತ ನೀವು ಕೇಳಿದ್ರೆ ಸೈಕಾಗಿ ಹೋಗ್ತೀರಾ. 1:21 ಗುರು ಟೈಮು. ಈ ಟೈಮಲ್ಲಿ ಟ್ರಾಫಿಕ್ ಹಿಂಗಿದೆ. ಯಾರೊಬ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ, ಅವ್ರಿಗೆ ಕಾಯ್ತಾ ಇರೋದ್ರಿಂದ ಹಂಗೆ ಒಳಗಡೆ ಕೂತ್ಕೊಂಡು ಸಾಕಾಯ್ತು. ಸೊ ಆಚೆ ಬಂದು ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಆನ್ ದ ವೇ ಇದೀವಿ ಗುರು. ಅಷ್ಟೇ 3 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ತೀವಿ. My name is Prashant and name is Sushrita. We both will be leading you. I'll be stopping near a Shell petrol bunk where you'll have snacks, washroom, beverages, everything. Okay. From Shell petrol bunk, it's only 30 to 35 minutes. There will be a checking. No plastics are allowed except a water bottle. Not even a chocolate cover, guys. So among in and around Bangalore, this is the toughest. It's one side 3.7 kilometers. So totally we'll be taking 7.5 to 8 kilometers total trek. ಏನು ಅಂತಂದರೆ ನಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಅಥವಾ ಏನಾದ್ರು ತಿನ್ನಬೇಕು ಅಂತ ಅಂದರೆ ಇಲ್ಲಿ ಮೈಮೇಲೆ ಸ್ವಲ್ಪ ಬರ್ತಾರಲ್ಲಪ್ಪ ಜನ. ಮಧ್ಯರಾತ್ರಿ 2:30 ಈ ಥರ ಶೆಲ್ ಪೆಟ್ರೋಲ್ ಬಂಕಲ್ಲಿ, ಅದು ಬೆಂಗಳೂರಲ್ಲಿ ಬಂದು ಹಿಂಗೆ ಟೈಮ್ ಪಾಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. 1 hour ಬ್ರೇಕ್ ಕೊಟ್ಟಿದ್ನ ನಾವು 1/4 ಗಂಟೆ ಬರೀ ಚಾಕ್ಲೇಟ್ಸ್ಗಳನ್ನೆಲ್ಲ ಪೇಪರ್ಗಳಿಗೆ ತುಂಬಿಸಿ ಸರ್ಕಸ್ ಮಾಡಿದ್ವಿ. ನಾನು ಕಾಣಿಸ್ತಾರಲ್ಲ, ಕೆಮ್ಮಪೋಜ್ ಆಗ್ಬಿಟ್ಟಿರ್ತೀನಿ. ಬಸ್ ಬಂದು ಒಂದು ಲೊಕೇಶನಲ್ಲಿ ನಿಲ್ಸಿದೆ. ಆಲ್ಮೋಸ್ಟ್ ಸ್ಕಂದಗಿರಿದು ಬೇಸ್ ಹತ್ರ ಇದೀವಿ ಅಂತ ಅನ್ಸುತ್ತೆ, ನಾಟ್ ಶ್ಯೂರ್. ಟೈಮ್ ಅಪ್ಡೇಟ್ ನೀವು ಕೇಳಿದ್ರೆ 3:52. ಏನೋ ಹೇಳಿದ್ರಲ್ಲ ಅವರು, ಏನಂತ ಕೇಳಿಸ್ಕೊಬೇಕು ಕಣಮ್ಮ. ಕಳೆದವ್ರು ಏನು ಮಾಡ್ತಾರೆ ಕಾಡಲ್ಲಿ? ಟಾರ್ಚಿನ ಗೈಡ್ ಕಡೆ ಕರ್ಕೊ ಬರ್ತದ ವಾಪಸ್ಸು. ಟ್ರಿಪ್ಪಿನ ಗೈಡ್ಗಳ ಹಾಸ್ಪಿಟಾಲಿಟಿ ಕೂಡ ಅಷ್ಟೇ ಅದ್ಭುತವಾಗಿ ಇತ್ತು. ನಮ್ಮನ್ನ ಬೆಳಿಗ್ಗೆ ಬೇಸಿಗೆ ಕರ್ಕೊ ಬಂದು ಅಲ್ಲಿ ನಮಗೆ ಸ್ವಲ್ಪ ವಾರ್ಮ್ ಅಪ್ ಕೂಡ ಮಾಡಿಸಿ ಆಮೇಲಿಂದ ನಮ್ಮನ್ನ ಟ್ರೆಕ್ಗೆ ಪ್ರೊಸೀಡ್ ಮಾಡಿಸಿದ್ರು. You will play, no? One leg will be inside this, one leg will be inside this. You can carry it max to max 1 to 2 kilometers like this. We usually trek less if there are emergency situations. In Kumara Parvata and all, we have carried more than 3 kilometers. ಬೇಸ್ ಕ್ಯಾಂಪ್ ಕಡೆಗೆ ನಮ್ಮ ಪಯಣ ಬೆಳೆದಿದೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತೆ. ಸೊ ಅಲ್ಲೋದ್ಮೇಲಿಂದ ಇನ್ನೊಂದೇನೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅಂದರೆ, ಕಂಪ್ಲೀಟಾಗಿ ನಿಮ್ಗೆ ಯಾವುದೇ ಪ್ಲಾಸ್ಟಿಕ್ಸ್ಗಳನ್ನ ಕ್ಯಾರಿ ಮಾಡೋಕ್ಕೆ ಬಿಡಲ್ಲ. ಒಂದು ಚಾಕ್ಲೇಟ್ ಕವರ್ ಕೂಡ ಕ್ಯಾರಿ ಮಾಡೋಕ್ಕೆ ಬಿಡಲ್ಲ. ಬರೀ ವಾಟರ್ ಬಾಟಲ್ಸ್ ಮಾತ್ರ ಕ್ಯಾರಿ ಮಾಡೋಕ್ಕೆ ಬಿಡ್ತಾರೆ. ಸೊ ಯಾರು ಬರ್ತಿರೋರು ಇದ್ರೆ ಇಲ್ಲಿಗೆ ಅದನ್ನು ನೆನ್ಪಿಟ್ಕೊಳ್ಳಿ. ಆದಷ್ಟು ಎಲ್ಲನೂ ಪೇಪರ್ ಬ್ಯಾಗ್ಸಲ್ಲಿ ಕ್ಯಾರಿ ಮಾಡಿ. ಸಮಯ ಇದೆ ಕರೆಕ್ಟಾಗಿ 4:33. ಚೆಕ್ಕಿಂಗ್ ಹತ್ರನೇ ಇಲ್ಲಿ ವಾಶ್ರೂಮ್ಸ್ ಇದೆ. ಮೇಲೆ ದೂರದಲ್ಲಿ ಬೆಳಕು ಕಾಣಿಸ್ತಿದೆಯಲ್ಲ, ವಾಶ್ರೂಮ್ ಬೆಳಕದು. ಅರ್ಲಿ ಮಾರ್ನಿಂಗ್ ನಿಮ್ಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ. ಸ್ಟಾರ್ಟ್ ಮಾಡಿದ್ದೀವಿ. 4:15 ಆಗಿದೆ ಟೈಮು ಅಫಿಷಿಯಲಿ. ನೋಡಿ, ಈ ಥರ ಎಲ್ಲ ಬರ್ಡ್ಸ್ಗಳು ಸಿಗುತ್ತಂತೆ. ಕತ್ಲಿರೋದ್ರಿಂದ ಹೋಗುವಂಥ ಪಾತ್ ನ್ಯಾರೋ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಕಣ್ಣು ನೆಲದ ಮೇಲೆ ಇದ್ರೇ ಪರ್ಫೆಕ್ಟ್. ಆ್ಯಂಡ್
ಈ ಗಿಡಗಳದ್ದು ಮರಗಳದ್ದು ಕೊಂಬೆಗಳು ಕೂಡ ಕಣ್ಣಿಗೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಟ್ರೆಕ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆಲ್ಲೂ ಪಾತ್ ಮಿಸ್ ಆಗೋಲ್ಲ, ಬಿಕಾಸ್ ನೀವು ನೋಡಿದ್ರೆ ಇಲ್ಲಿ ನೀಟಾಗಿ ಎಲ್ಲ ಕಡೆ ಡಿರೆಕ್ಷನ್ಗಳದ್ದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದನ್ನ ಫಾಲೋ ಮಾಡಿದ್ರೆ ಸಾಕು. ಕತ್ಲೆ ಇರೋದ್ರಿಂದ ಟಾರ್ಚಲ್ಲಿ ಏನು ವಿಸಿಬಿಲಿಟಿ ಸಿಗುತ್ತೆ ಅಷ್ಟೇ ನಿಮಗೆ ಕಣ್ಣಿಗೆ ಕಾಣುವಂಥದ್ದು. ಸೊ ತುಂಬ ಕೇರ್ಫುಲ್ ಆಗಿರಿ, ಎಸ್ಪೆಷಲಿ ಮಳೆ ಬಂದಾಗಂತೂ. ಓ ಗೈಸ್ ಮಕ್ಕ ಹೊಡ್ಕೊಬಿಡ್ತಿದೆ ಇವಾಗ. ಜಸ್ಟ್ ಮಿಸ್ಸು. ಎಲ್ಲ ಡೆಕಾಥ್ಲಾನ್ ಶೂಸ್ ಇರೋದ್ರಿಂದ ಸೇಫ್ ಆದೆ. ಆಲ್ ಥ್ಯಾಂಕ್ಸ್ ಟು ಡೆಕಾಥ್ಲಾನ್. ಪ್ರಮೋಷನ್ ಅಲ್ಲ ಇದು. ನಮ್ಮ ಡಾಕ್ಟ್ರ್ ಈಗ ಅನ್ಸದೆ ಕೇಳೋಣ, ಹೇಗಿದೆ? ನೀವು ಒಂದ್ಸತಿ ಜಾರದ್ರಲ್ಲಿ ಹೆಂಗಿತ್ತು? ಜಾರಿದ್ನೇ ಕ್ರೇಜಿ ಅಂತ ಅವ್ರು, ಇನ್ನು ಪೀಕಿಗೆ ಹೋದ ಇನ್ನೇನು ಕ್ರೇಜಿ ಅಂತಾರೆ. ನಾನು ಗೂಗಲಲ್ಲಿ ಸ್ಕಂದಗಿರಿ ಬೆಟ್ಟದ ಬಗ್ಗೆ ರಿಸರ್ಚ್ ಮಾಡಿದಾಗ ಅದೊಂದು ಈಸಿ ಟ್ರೆಕ್ ಅಂತಾನೆ ತೋರಿಸಿತ್ತು. ನಾನು ಕೂಡ ಇದೇನು ಈಸಿ ಇದೆ ಬಿಡು, ಮುಗಿಸ್ಕೊಂಡ್ ಬರ್ಬೋದು ಆರಾಮಾಗಿ ಅನ್ನೋದೇ ನನ್ನ ತಲೆಯಲ್ಲಿ ಕೂಡ ಫಿಕ್ಸ್ ಆಗಿತ್ತು. ಬಟ್ ಅಲ್ಲಿ ಹೋಗಿ ನಾನು ಟೆರೈನ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಯಿತು ಇದು ಈಸಿ ಟು ಮಾಡ್ರೇಟ್ ಅಲ್ಲ, ಇದು ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಅಲ್ಲೇ ಇದೆ ಅಂತ. ಅಂಡ್ ಮೋರ್ ಓವರ್ ನಾವು ಟ್ರೆಕ್ ಮಾಡುವಂತ ಹಿಂದಿನ ದಿನ ಜೋರಾಗಿ ಮಳೆ ಬಂದಿದ್ರಿಂದ ಶೂದು ಸೋಲ್ಗೆ ಮಣ್ಣೆಲ್ಲ ತುಂಬಾ ಮೆತ್ಕೊಂಡು ತುಂಬಾ ಸ್ಕಿಡ್ಡಿ ಆಗ್ಬಿಟ್ಟಿತ್ತು. ಅಲ್ಲಿ ದೂರದಲ್ಲಿ ಕಾಣಿಸ್ತದಲ್ಲ ಸಿಡಿ, ಅಲ್ಲೇ ಬಂದಿದ್ದು. ಆ್ಯಕ್ಚುಲಿ ಇದು ಫಸ್ಟ್ ವೇವ್ ಸ್ವಲ್ಪ ಚಿಕ್ಕದಾಗೇ ಇದೆ. ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರೋ ವೇವ್ ಸಿಗುತ್ತೆ. ಆಚೆ ಈಚೆ ಕಣ್ಣು ಐಸಿ ಏನಾದ್ರು ಯಾವ್ದಾದ್ರು ಕ್ಯಾಟೈಸ್ ಥರ ಹೊಳಿ ಥರ ಕಣ್ಣು ಕಾಣಿಸಿದ್ರೆ ಅಲರ್ಟ್ ಮಾಡಬೇಕು, ಗೊತ್ತಾಯ್ತಾ? ಹಾಂ, ಇಲ್ಲಿರೋರ್ನ ಅಲರ್ಟ್ ಅಲರ್ಟೇ ಅಲರ್ಟ್ ಅನ್ಬೇಕು. ಆನೆ ಬಂದವಂತ ಆನೆ ಅಂತ. ಈ ವ್ಲಾಗ್ನ ತರುಣ್ ನೋಡ್ತಾ ಇದ್ರೆ, ತರುಣ್ ಮಿಸ್ ಯು ಮಗ. ಖಂಡಿತವಾಗ್ಲೂ ಇನ್ನೊಂದು ಟ್ರೆಕ್ಕಿಗೆ ಒಟ್ಟಿಗೆ ಹೋಗೋಣ. ಯಾವಾಗಲೂ ಆನ್ ಮಾಡ್ಕೊಂಡಿರ್ತೀರ ಅದು? ಇಲ್ಲ ಇಲ್ಲ, ಯಾವಾಗ ಟಕ್ಕಂತ ಶೂಟ್ ಮಾಡ್ಬೇಕು ಅನ್ಸುತ್ತೆ ಆಗ ಆನ್ ಮಾಡ್ಕೊಂಡಿರಿ, ಬಿದ್ದಾಗ ಒಳ್ಳೆ ಕಂಟೆಂಟ್ ಆಗುತ್ತೆ. ಬೀಳ್ಬೇಕಾದ್ರೆ ಎರಡು ಕೈ ಹಿಂಗೆ ಸೇವ್ ಮಾಡೋದು ಹೆಂಗೆ? ನಂಗೆ ಸೇವ್ ಮಾಡಿದ ಒಂದು ಕಂಟೆಂಟು ಅದನ್ನೇ ಬಿಲ್ಡಪ್ ತಗೊಬಿಡ್ತೀನಿ. A few moments later. ಟ್ರೆಕ್ ಸೇಫ್ ಆಗಿ ಆರಾಮಾಗಿ ನಡೀತಾ ಇದೆ ಅಂತ ನಾವು ಅನ್ಕೊಳ್ಳೋಷ್ಟರಲ್ಲಿ ನಾವು ಒಂದು ಸೈನ್ ಬೋರ್ಡ್ ನ ಮಿಸ್ ಮಾಡ್ಕೊಂಡು ಕಾಡಲ್ಲಿ ಕಳೆದೇ ಹೋಗ್ಬಿಡ್ಬೇಕಾ? ಕಳೆದೋಗಿದೀವಿ ಅಂತ ಅನಿಸ್ತಾ ಇದೆ. ಯಾವ್ದೂರು ಇದು ಜಾಗ? ನೋ ಕತ್ತಲಲ್ಲಿ ಕಾಡಲ್ಲಿ ಕಳೆದು ಹೋಗಿದ್ದೆವು. ಹಿಂದೆ ಬರ್ತಾ ಇದೀವಿ ಮತ್ತೆ. ಹಂಗ ಎಲ್ಲಿಂದ ಬಂದ್ವಿ ಗುರು ನಾವು? ಅಲ್ಲಿ ಬೋರ್ಡ್ ಏನು ಹಾಕಿದೆ ಅಲ್ಲ ಅಲ್ಲಿ? ಇನ್ನೇನು ಕಂಪ್ಲೀಟ್ ಆಗಿ ಟ್ರಯಲ್ ನ ನಾವು ಮಿಸ್ ಮಾಡ್ಕೊಂಡ್ವಿ. ನಾವು ಇನ್ನು ಟ್ರೆಕ್ ಮಾಡಕ್ ಆಗಲ್ಲ ಮುಂದೆ ಅಂತ ನಮ್ ತಲೆ ಫಿಕ್ಸ್ ಆಗೋ ಅಷ್ಟರಲ್ಲಿ ನಮ್ ಗೈಡ್ ದೇವ್ರ ತರ ಬಂದು ಒಂದ್ ಸೈನ್ ಬೋರ್ಡ್ ನ ಹುಡುಕಿ ನಮ್ಮನ್ನ ಮುಂದೆ ಲೀಡ್ ಮಾಡಿದ್ರು. ಆಲ್ ಥ್ಯಾಂಕ್ಸ್ ಟು ಅವರ್ ಗೈಡ್. ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಪಾತ್ ಎಷ್ಟು ನೇರ ಆಗ್ತಾಯಿದೆ ನಾವು ಶುರು ಮಾಡಿದ್ಕಿಂತ ಈಗ. One hour later. ಈಗ ಇಲ್ಲಿ ಬೆಳಕು ಕಾಣಿಸ್ತದೆ ಗೋಪುರದಲ್ಲಿ ಫೈನಲಿ ನೋಡಿ. ಬಟ್ ಇನ್ನೂ ಟಾರ್ಚ್ ಸಹಾಯ ಬೇಕು, ಸೊ ಎಲ್ಲ ಯೂಸ್ ಮಾಡ್ತಿದ್ದಾರೆ.
ತಡಿ ಆದಷ್ಟು ಕ್ರೌಡ್ ಕಮ್ಮಿ ಇದ್ದಂಗೆ ಹತ್ತಿ ಮುಂದೆ ಲೀಡ್ ತೊಗೊಳ್ಳಿ, ಆಗ ಸ್ಟಕ್ ಆಗಲ್ಲ. ಇಲ್ಲೇ ಮುಂದೆ ಅವ್ರು ಕ್ಲಿಯರ್ ಆಗೋ ತನಕ ನಾವು ಕಾಯ್ತಾ ಇರ್ಬೇಕಾಗತ್ತೆ. ಸ್ವಲ್ಪ ಕೋಟೆಯ ಕಾಂಪೌಂಡ್ಗಳ ಕಾಣಕ್ಕೆ ಸ್ಟಾರ್ಟ್ ಆಗಿದೆ. ಟೈಮ್ ಅಪ್ಡೇಟ್ ಬಂದು ಈಗ 5:40. ನಮ್ಮ ಗೈಡ್ ಹೇಳಿರೋದೇನು ಅಂತಂದರೆ 6:15 ಅಷ್ಟರಲ್ಲಿ ಪೀಕಲ್ಲಿ ಇರಬೇಕು ಅಂತ. ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ. ಹೇಗಿದೆ ನೋಡಿ ಪಾತ್. ಆಗಲೇ ನಾವು ಕತ್ಲಲ್ಲಿ ನಡ್ಕೊ ಬಂದಿದ್ದು ಇದೇ ಥರ ಇತ್ತು ಪಾತು, ಬಟ್ ಆಗ ಬೆಳಕಿಲ್ಲದೆ ಇದ್ದಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಈಗ ನೋಡ್ಕೊಳ್ಳಿ ಏನು ಮಸ್ತ್ ಮಜಾ ಇದೆ. ಆ್ಯಂಡ್ ನೀವು ಒಂದು 30 ಸೆಕೆಂಡ್ ಸೈಲೆಂಟ್ ಆಗ್ತೀನಿ, ಹಕ್ಕಿ ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳಿ. Hi. You guys from Delhi? Wow. Thanks for the help. ಹೊಗೆ ಹಾಕೊಂಡಿದ್ದೆ. ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಕಾಪಾಡಿದ್ದಾರೆ. A few inches later. ಅದೆಷ್ಟೊತ್ತಿದೆ ಹೋಗಿ ಗೊತ್ತಿಲ್ಲ, ಇನ್ನು ಹತ್ತುತ್ತಾನೆ ಇದ್ದೀವಿ. ಹೆವಿ ಕ್ಲೌಡ್ ಇದೆ, ಹೆವಿ ಮಿಸ್ಟ್ ಇದೆ. ಐ ಥಿಂಕ್ ಸನ್ರೈಸ್ ನಮಗೆ ಸಿಗೋದು ತುಂಬ ಕಷ್ಟ ಇದೆ. ಟೈಮ್ 6 ಇನ್ನು 9 ನಿಮಿಷ ಅವೇ ಇದ್ದೀವಿ. ಲೆಟ್ಸ್ ಸಿ ಎಷ್ಟು ಗಂಟೆಗೆ ನಾವು ವಿಲ್ ಮೇಕ್ ಇಟ್ ಎಟ್ ದ ಟಾಪ್ ಅಂತ. ಸಖತ್. Guys, almost we have made it to the peak. ಕಾಣಿಸ್ತಿದೆಯಲ್ಲ ಪೀಕ್, ಲೈಕ್ ಇನ್ಕ್ಲಿನೇಷನ್ ತುಂಬ ಇದೆ. ಸೊ ಗೋಪ್ರೋನ ಎತ್ತಿಟ್ಟು ಫೋನ್ ಕ್ಯಾಮ್ರಾಗೆ ಸ್ವಿಚ್ ಆಗಿದ್ದೀನಿ ಈಗ. ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೀಕಿಗೆ ಹೋದರೆ ಮುಗೀತು. ಆ್ಯಂಡ್ ಇವರು ನಮ್ಮ ಗೈಡು. ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ಗೆ. ಸನ್ರೈಸ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಬಟ್ ನೀವು ನೋಡ್ತಾ ಇದ್ರೆ ಹೆಂಗಿದೆ ವೆದರ್ ಅಂತ. ಸೊ ಆಬ್ವಿಯಸ್ಲಿ ಸನ್ರೈಸ್ ಇಲ್ಲ ಇವತ್ತು, ಅಂದರೆ ಸನ್ರೈಸ್ ಆಗಿದೆ, ನಮಗೆ ಸಿಕ್ಕಿಲ್ಲ. ಬ್ಯಾಡ್ ಲಕ್. ಬಟ್ ಎನಿವೆ ಟ್ರಯಲ್ ಅಂತೂ ಸಖತ್ತಾಗಿತ್ತು, ಮಜಾ ಮಾಡಿದ್ವಿ. ಕ್ರೇಜಿ ಟ್ರಯಲ್ ಮಾತ್ರ ಮಸ್ತಿತ್ತು. ನಾವು ಈ ಟ್ರೆಕ್ನ ಮಾನ್ಸೂನಲ್ಲಿ ಮಾಡಿದ್ರಿಂದ ಸನ್ರೈಸ್ ಅಂತೂ ನಮಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಆದರೆ ಮಾನ್ಸೂನಲ್ಲಿ ಈ ಒಂದು ಜಾಗನ ಟ್ರೆಕ್ ಮಾಡುವಂತಹ ಮಜಾನೇ ಬೇರೆ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿನ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂತ. ಇದರ ಜೊತೆಗೆ ಒಂದು ಸರ್ಪ್ರೈಸಿಂಗ್ ಥಿಂಗ್ ಏನು ಅಂತಂದ್ರೆ, ನಾವು ಹೋಗ್ತಿರುವಂತಹ ಈ ದೇವಸ್ಥಾನ, ಈ ಶಿವನ ದೇವಸ್ಥಾನ ಇಲ್ಲಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಇದು ನನಗೆ ಕಂಪ್ಲೀಟ್ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು.
ಸೊ ದಿಸ್ ಇಸ್ ಇಟ್ ಸ್ನೇಹಿತರೆ. ನನ್ನ ವಾಯ್ಸ್ ಆಡಿಬಲ್ ಇಲ್ಲ ಅಂತ ಅನ್ಸುತ್ತೆ, ನಿಮ್ಗೆ ಕೇಳಿಸ್ತಾ ಇರಲ್ಲ. ವಾಯ್ಸ್ ಓವರ್ ಕೊಡ್ಬೋದು ನಾನು ಇದಕ್ಕೆ. ವೀಕಲ್ ಹೆವಿ ಗಾಳಿ ಇದೆ ಆ್ಯಂಡ್ ಆಲ್ಮೋಸ್ಟ್ ಲೈಕ್ 6:45ಗೆ ರೀಚ್ ಆಗಿದ್ವಿ. ಅರ್ಧ ಗಂಟೆ ಲೇಟ್ ಆಗಿದೆ. ನಾವು ಕೆಳಗಡೆ ಫೋಟೋ ಸೆಷನ್ ಮುಗಿಸ್ಕೊಂಡು ಲೇಟ್ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಲೈಕ್ ಶೇರ್ ಕಮೆಂಟ್ ನನಗೆ ಅಂತ ಓದ್ತಾ ಇರಬೇಕು. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್ ಆ್ಯಂಡ್ ಕಮೆಂಟ್ ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ, ಇಲ್ಲಿ ಕಸಗಳು ಹೆಂಗೆ ಬಿದ್ದಿದೆ. ಅಲ್ಲಿ ಕೆಳಗಡೆ ಅಷ್ಟು ಚೆಕಿಂಗ್ ಇದ್ರೂ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತಾರೆ. ಬಟ್ ಹಿಂಗೆ ಎಜುಕೇಟೆಡ್ಗಳೇ ಬಂದು ಕಸಗಳನ್ನ ಎಸ್ಬಿಟ್ಟು ಅದು ನಿಜವಾಗ್ಲೂ ತುಂಬ ಅಮಾನವೀಯ. ಹತ್ತಕ್ಕಿಂತ ಇಳಿಯೋಕ್ಕೇನೆ ಹೆವಿ ಎಫರ್ಟ್ಸ್ ಹಾಕಬೇಕು. ಅಂದ್ಕೊಂಡಷ್ಟಂತೂ ಈಸಿ ಇಲ್ಲ. ಎದ್ದು ಬಿದ್ದು ಇಳಿಬೇಕಾಗುತ್ತೆ. ನಾನೇ ಹೆಂಗೆ ಬಿದ್ದೀನಿ ಗೊತ್ತಾ, 2-3 ಸತಿ ಬಿದ್ದಿದ್ದೀನಿ. ಇಲ್ಲೆಲ್ಲ ಏಟ್ ಮಾಡ್ಕೊಂಡು ಇಲ್ಲೇ ಟ್ರೆಕ್ಕಿಂಗ್ ಅಂತ ಬಂದಾಗ ಹೇಳೋದು ಬೀಳೋದೆಲ್ಲ ಸಹಜ. ಸೊ ಪಾರ್ಟ್ ಆಫ್ ಮೆಮೊರೀಸ್. ಸೊ ಅದಕ್ಕೆ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲೂ ನಾನು ಪೀಕ್ ಹತ್ತತ್ರ ಹೋಗ್ತಾನು ನಾನು ಗೋಪ್ರೋ ಆಫ್ ಮಾಡಿದೆ. ಬಟ್ ಲೈಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಫೋನ್ ಕ್ಯಾಮ್ರಾದಲ್ಲಿ. ಆಲ್ಮೋಸ್ಟ್ ಡನ್. ಆಲ್ ಕ್ರೆಡಿಟ್ಸ್ ಟು ಅವರ್ ಗೈಡ್. ನೀಟಾಗಿ ಗೈಡ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಅರೆ ಬೇಗ ಇಳಿತಲ್ಲ. ಹತ್ಬೇಕಾದ್ರೆ ಇದ್ದಿ ಜೋಸು, ಇಳಿಬೇಕಾದ್ರೆ ಬರ್ತಾಯಿಲ್ಲ ಯಾಕೋ. ಮೇಡಮ್ ಡಾಕ್ಟರ್ ನೀರು. ಯು ಕ್ಯಾನ್ ಕಮ್ ದಿಸ್ ಸೈಡ್. ನೀವು ಎಷ್ಟಿದ್ದೀರಾ ಗೊತ್ತಾ? ಹತ್ಬೋದು. ಹ್ಞೂ, ಫುಲ್ ನಮ್ ಫೀಲ್ ಆಗ್ತಿರೋದು. ಹೌದು, ಅವಳು ಹೈಟ್ ಅವಳೆ ಕಷ್ಟಪಡ್ತಾವಳೆ. One hour later. ಫೈನಲಿ ಸ್ನೇಹಿತರ, ಸ್ಕಂದಗಿರಿ ಟ್ರೆಕ್ ಮುಗಿದಿದೆ. ಯಾರಾದ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದವ್ರಿಗೆ ಅನ್ಸುತ್ತೆ ತುಂಬ ಚಿಕ್ಕ ಬೆಟ್ಟ ಅಥವಾ ತುಂಬ ಈಸಿಯಾಗಿದೆ, ಬಿಗಿನರ್ಸ್ಗಳಿಗೆ ಹೇಳಿ ಮಾಡ್ಸಿರೋ ಬೆಟ್ಟ ಅಂತ. ಬಟ್ ಅಲ್ವೇ ಅಲ್ಲ. ನೀವು ಇಲ್ಲಿ ಬಂದು ಹತ್ತಿ ಇಳಿದಾಗ ಗೊತ್ತಾಗುತ್ತಿದೆ ಅಂತ ಮ್ಯಾಸಿವ್ ಬೆಟ್ಟ ಅಂತ. ಹೇಳಿ ಹೇಗಿತ್ತು? ಹಾಂ, ಆಲ್ವೇಸ್ ಹತ್ತಕ್ಕಿಂತ ಇಳಿಯೋದೇ ಕಷ್ಟ ಆಯ್ತು. ಓಕೆ. ಸನ್ರೈಸ್ ಟ್ರೆಕ್ ಆದರೆ ಸನ್ರೈಸ್ ನೋಡೋಕ್ಕಾಗಿಲ್ಲ. ಬಟ್ ಫಾಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಸ್ತ್ ಎಕ್ಸ್ಪೀರಿಯನ್ಸ್. ಬರಲೇಬೇಕು ಎಲ್ಲ ಟ್ರೆಕ್ ಮಾಡೋಣ. ನೈಸ್. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಈ ಥರ ಒಂದು ಜಾಗಗಳಿಗೆ ಬಂದು ಎಕ್ಸ್ಪ್ಲೋರ್ ಮಾಡೋವಂಥದ್ದು. ಆ್ಯಂಡ್ ಡೋಂಟ್ ಟೇಕ್ ಇಟ್ ಈಸಿ. ಬನ್ನಿ, ಎಂಜಾಯ್ ಮಾಡಿ, ವೈಬ್ ಮಾಡಿ. ಬಟ್ ಜಾಗನ ಲಿಟರ್ ಮಾಡಬೇಡಿ. ಈ ಜಾಗಕ್ಕೆ ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಈ ಥರ ಒಂದು ಜಾಗಗಳನ್ನ ಉಳಿಸೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ಐಸೆ, ಇರೋದೊಂದು ಜೀವನ ಗುರು. ಮನ್ಸಿಗೆ ಅನ್ಸಿದ್ನ ಯಾರಿಗೂ ತೊಂದರೆ ಆಗದಿರೋ ರೀತಿ ಖುಷಿಯಾಗಿ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಅಮೋಘ್ ಶ್ರೀವತ್ಸ, ಅಮೋಘ್ ದ ಟ್ರಾವೆಲರ್ ವ್ಲಾಗ್ಸ್, ಸೈನಿಂಗ್ ಆಫ್. ನಮಸ್ಕಾರ.